7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 4 18ನೇ ಶತಮಾನದ ಭಾರತ ಪ್ರಶ್ನೋತ್ತರಗಳು ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ವಾಕ್ಯ 1. ಎರಡನೇ ಶಿವಾಜಿ ಎಂದು ಕೀರ್ತಿಗೆ ಪಾತ್ರರಾದ ಪೇಶ್ವೆ ಡ್ಯಾಸ್. ಉತ್ತರ 1ನೇ ಬಾಜಿರಾವ್. ಎರಡನೇ ಶಿವಾಜಿ ಎಂದು ಕೀರ್ತಿಗೆ ಪಾತ್ರರಾದ ಪೇಶ್ವೆ 1ನೇ ಬಾಜಿರಾವ್. ವಾಕ್ಯ 2. ಕರ್ನಾಟಕ ರಾಜಧಾನಿ ಡ್ಯಾಸ್ ಆಗಿತ್ತು. ಉತ್ತರ ಆರ್ಕಾಟ್. ಕರ್ನಾಟಕ ರಾಜಧಾನಿ ಆರ್ಕಾಟ್ ಆಗಿತ್ತು. ವಾಕ್ಯ 3. ಪ್ಲಾಸಿ ಕದನ ಡ್ಯಾಸ್ ರಲ್ಲಿ ನಡೆಯಿತು. ಉತ್ತರ ಸಾಮಾನ್ಯ ಶಕ 1757ರಲ್ಲಿ. ಪ್ಲಾಸಿ ಕದನ ಸಾಮಾನ್ಯ ಶಕ 1757ರಲ್ಲಿ ನಡೆಯಿತು. ವಾಕ್ಯ 4. ಮೂರನೇ ಪಾಣಿಪತ್ ಕದನ ಡ್ಯಾಸ್ ರಲ್ಲಿ ನಡೆಯಿತು. ಉತ್ತರ ಸಾಮಾನ್ಯ ಶಕ 1761. ಮೂರನೇ ಪಾಣಿಪತ್ ಕದನ ಸಾಮಾನ್ಯ ಶಕ 1761ರಲ್ಲಿ ನಡೆಯಿತು. ಮುಖ್ಯ ಪ್ರಶ್ನೆ 2. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 5. ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ. ಉತ್ತರ ಇತಿಹಾಸಕಾರರು 18ನೇ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ. ಪ್ರಶ್ನೆ 6. ಮೂರನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು. ಉತ್ತರ ಮೂರನೇ ಪಾಣಿಪತ್ ಕದನ ಮರಾಠರು ಮತ್ತು ಆಫ್ಘಾನ್ ದಾಳಿಕೋರ ಮಹಮ್ಮದ್ ಶಾ ಅಬ್ದಾಲಿಯ ನಡುವೆ ನಡೆಯಿತು. ಪ್ರಶ್ನೆ 7. ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು. ಉತ್ತರ ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು. ಪ್ರಶ್ನೆ 8. ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು. ಉತ್ತರ ಪ್ಲಾಸಿ ಕದನವು ಬಂಗಾಳದ ನವಾಬ ಸಿರಾಜುದ್ ದೌಲಾ ಮತ್ತು ಬ್ರಿಟಿಷರ ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು. ಮುಖ್ಯ ಪ್ರಶ್ನೆ 3. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 9. ಪೇಶ್ವೆ 1ನೇ ಬಾಜಿರಾವನ ಸಾಧನೆಗಳನ್ನು ತಿಳಿಸಿರಿ. ಉತ್ತರ ಪೇಶ್ವೆ 1ನೇ ಬಾಜಿರಾವನು ಹೈದರಾಬಾದ್, ಮಾಲ್ವೆ, ಗುಜರಾತ್ ಮತ್ತು ಬುಂದೇಲಖಂಡಗಳನ್ನು ವಶಪಡಿಸಿಕೊಂಡನು. ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದಿಲ್ಲಿಯ ಮೇಲೆರಗಿದನು. ಇವನು ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾಗಿದ್ದನು. ಪ್ರಶ್ನೆ 10. ಪ್ಲಾಸಿ ಕದನದ ಕಾರಣಗಳು ಯಾವುವು. ಉತ್ತರ ಬ್ರಿಟಿಷರು ನವಾಬ ಸಿರಾಜುದ್ ದೌಲನ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು. ಬ್ರಿಟಿಷರು ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದರು. ಬ್ರಿಟಿಷರು ನವಾಬನ ಆದೇಶಗಳನ್ನು ಪಾಲಿಸದೆ ಅವನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದರು. ಚಟುವಟಿಕೆಯಲ್ಲಿನ ಪ್ರಶ್ನೆ 1. ರಾಬರ್ಟ್ ಕ್ಲೈವ್ ಮತ್ತು ಡೂಪ್ಲೆ ಇವರನ್ನು ಕುರಿತು ಇನ್ನಷ್ಟು ಮಾಹಿತಿ ಸಂಗ್ರಹಿಸಿರಿ. ರಾಬರ್ಟ್ ಕ್ಲೈವ್ ಪರಿಚಯ. ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಚತುರ ಹಾಗೂ ಪ್ರಸಿದ್ಧ ಸೇನಾ ನಾಯಕ. ಆರ್ಕಾಟ್ಗೆ ಮುತ್ತಿಗೆ. ಎರಡನೇ ಕರ್ನಾಟಕ ಯುದ್ಧದ ಸಮಯದಲ್ಲಿ ಕರ್ನಾಟಕ ರಾಜಧಾನಿ ಆರ್ಕಾಟ್ ಅನ್ನು ಆಕ್ರಮಿಸಿ ಗೆದ್ದು ಆರ್ಕಾಟ್ನ ವೀರ ಎಂದು ಪ್ರಸಿದ್ಧನಾದನು. ಪ್ಲಾಸಿ ಕದನ. ಬಂಗಾಳದ ನವಾಬ ಸಿರಾಜುದ್ ದೌಲನ ಸೇನಾಪತಿ ಮೀರ್ ಜಾಫರ್ನೊಂದಿಗೆ ಗುಪ್ತ ಒಪ್ಪಂದ ಮಾಡಿಕೊಂಡು ಪ್ಲಾಸಿ ಕದನದಲ್ಲಿ ಬ್ರಿಟಿಷರಿಗೆ ಐತಿಹಾಸಿಕ ಜಯ ತಂದಿದ್ದನು. ಸಾಧನೆ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಬಲವಾದ ಅಡಿಪಾಯಕ್ಕೆ ನಾಂದಿ ಹಾಡಿದನು. ನಂತರ ಬಂಗಾಳದ ಮೊದಲ ಗವರ್ನರ್ ಆಗಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದನು. ಡೂಪ್ಲೆ ಇವರ ಪರಿಚಯ. ಡೂಪ್ಲೆ ಭಾರತದಲ್ಲಿದ್ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಅತ್ಯಂತ ಮಹತ್ವಾಕಾಂಕ್ಷಿ ಹಾಗೂ ಚಾಣಾಕ್ಷ ಗವರ್ನರ್. ಸಾಧನೆ. ಭಾರತೀಯ ದೇಶಿ ರಾಜರ ಆಂತರಿಕ ಜಗಳಗಳಲ್ಲಿ ಪ್ರಥಮವಾಗಿ ಮಧ್ಯ ಪ್ರವೇಶಿಸಿ ಫ್ರೆಂಚ್ ಪ್ರಭಾವವನ್ನು ಹೆಚ್ಚಿಸಿದನು. ಹೈದರಾಬಾದ್ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ತನ್ನ ಬೆಂಬಲಿಗರನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದನು. ಸೋಲು ಮತ್ತು ನಿರ್ಗಮನ. ಮೊದಲ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರಿಗೆ ಜಯ ತಂದಿದ್ದರೂ ಬ್ರಿಟಿಷ್ ರಾಜತಾಂತ್ರಿಕ ರಾಬರ್ಟ್ ಕ್ಲೈವ್ ಎಂದು ಕಠಿಣ ಸ್ಪರ್ಧೆ ಎದುರಿಸಬೇಕಾಯಿತು. ಅಂತಿಮವಾಗಿ ಫ್ರೆಂಚ್ ಸರ್ಕಾರ ಇವನನ್ನು ಹಿಂಪಡೆಯಿತು. ಪ್ರಾಮುಖ್ಯತೆ. ದೇಶಿ ರಾಜರಿಗೆ ಯುರೋಪಿಯನ್ ಮಾದರಿಯ ಮಿಲಿಟರಿ ತರಬೇತಿ ನೀಡಿ ಅವರ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವ ತಂತ್ರವನ್ನು ಭಾರತದಲ್ಲಿ ಮೊದಲ ಬಾರಿಗೆ ತಂದವನೇ ಡೂಪ್ಲೆ.